ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಂದನ ಕೌಡಿಮಟ್ಟಿ. ಈ ಚಾನಲಲ್ಲಿ ನಿಮಗೆ ಟ್ರಾವೆಲ್ ಲಾಗ್ಸ್, ಹೆಲ್ತಿ ಟಿಪ್ಸ್, ಫ್ಯಾಷನ್, ಲೈಫ್ ಸ್ಟೈಲ್, ಫನ್ ಮೂಮೆಂಟ್ಸ್, ಬಿಟ್ ಆಫ್ ಅ ಯೋಗ ಆ್ಯಂಡ್ ರುಚಿಯಾದ ಅಡುಗೆ ರೆಸಿಪೀಸ್ನ ಶೇರ್ ಮಾಡ್ತೀನಿ. ನಿಮಗೂ ಈ ಥರ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತಾ ಅಂದರೆ ತಡ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಈ ವ್ಲಾಗಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಡಾರ್ಜಿಲಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಬೆಳಿಗ್ಗೆ 5:30ಕ್ಕೆ ನಮ್ಮ ಫ್ಲೈಟ್ ಇತ್ತು, ಹಾಗಾಗಿ ನಾವು ಬೇಗನೆ ಹೊರಟಿದ್ವಿ. ಆ್ಯಂಡ್ ನಿಮಗೆ ಡಾರ್ಜಿಲಿಂಗ್ಗೆ ನಿಯರೆಸ್ಟ್ ಏರ್ಪೋರ್ಟ್ ಬಂದು ಬಾಗ್ಡೋಗ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬ್ಯಾಂಗ್ಳೂರಿಂದ ಅಪ್ರಾಕ್ಸ್ 3 ಅವರ್ಸ್ ಜರ್ನಿ ಆಗುತ್ತೆ. ಏರ್ಪೋರ್ಟಿಂದ ನಿಮಗೆ ಕ್ಯಾಬ್ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ಕ್ಯಾಬ್ ಆದರೆ 3500 to 4000 ಆಗುತ್ತೆ ಪರ್ ಕ್ಯಾಬ್ಗೆ. ಇನ್ನು ನೀವು ಶೇರ್ಡ್ ಕ್ಯಾಬ್ ತೊಗೊಳ್ಳೋದಾದರೆ 350 to 400 rupees ಪರ್ ಹೆಡ್ ಆಗುತ್ತೆ. ಇನ್ನು ಡಾರ್ಜಿಲಿಂಗ್ಗೆ ಬಸ್ಸಲ್ಲಿ ಹೋಗೋದಾದರೆ ಏರ್ಪೋರ್ಟಿಂದ ಕ್ಯಾಬ್ ಇಲ್ಲ ಆಟೋನಲ್ಲಿ SNT ಬಸ್ ಸ್ಟ್ಯಾಂಡ್ ಸಿಲಿಗುರಿ ಹೋಗಿ ಅಲ್ಲಿಂದ ನೀವು ಬೈ ಬಸ್ ಡಾರ್ಜಿಲಿಂಗ್ ರೀಚ್ ಆಗ್ಬೋದು. ನೀವು ಬೈ ಟ್ರೈನ್ ಹೋಗೋದಾದರೆ ಸಿಲಿಗುರಿ ರೈಲ್ವೆ ಸ್ಟೇಷನ್ ಇಲ್ಲ NJP ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿಂದ ಮತ್ತೆ ನೀವು ಪ್ರೈವೇಟ್ ಕ್ಯಾಬ್ ಇಲ್ಲ ಶೇರ್ಡ್ ಕ್ಯಾಬಲ್ಲಿ ಹೋಗ್ಬೋದು. ಶೇರ್ಡ್ ಕ್ಯಾಬಲ್ಲಿ 8 to 10 ಮೆಂಬರ್ಸ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಸೊ ನೀವು ಪ್ರೈವೇಟ್ ಕ್ಯಾಬಲ್ಲೇ ಹೋಗೋದು ಬೆಟರ್. ಇಲ್ಲ ಅಂದರೆ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲೂ ಹೋಗ್ಬೋದು. ಇನ್ನು ಡಾರ್ಜಿಲಿಂಗ್ಗೆ ಟಾಯ್ ಟ್ರೈನಲ್ಲಿ ಹೋಗಬೇಕಾದ್ರೆ NJP ರೈಲ್ವೆ ಸ್ಟೇಷನಿಂದ ಪರ್ ಹೆಡ್ 1500 ಕಾಸ್ಟ್ ಆಗುತ್ತೆ. 7 to 8 ಅವರ್ಸಲ್ಲಿ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಡಾರ್ಜಿಲಿಂಗ್ ಹೋಗ್ಬೋದು. ಡಾರ್ಜಿಲಿಂಗ್ಗೆ ಟಾಯ್ ಟ್ರೈನಲ್ಲಿ ಹೋಗೋದಾದರೆ IRCTCಯಲ್ಲಿ ಮುಂಚೆನೇ ನೀವು ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ಡಾರ್ಜಿಲಿಂಗ್ ವೆಸ್ಟ್ ಬೆಂಗಾಲಲ್ಲಿರೋ ಒಂದು ಸುಂದರವಾದ ಹಿಲ್ ಸ್ಟೇಷನ್. ಇದನ್ನು ಕ್ವೀನ್ ಆಫ್ ಹಿಲ್ಸ್ ಅಂತಲೇ ಕರೀತಾರೆ. ಮೋಡಗಳ ನಡುವೆ ಮರೆಯಾದ ಬೆಟ್ಟಗಳು, ಹಚ್ಚ ಹಸಿರು ಟೀ ಗಾರ್ಡನ್ಸ್, ಚಳಿ ಗಾಳಿ, ಟಾಯ್ ಟ್ರೈನ್ ನೋಡೋಕ್ಕೆ ಚಂದ. ನಾವು ಸ್ಟೇ ಮಾಡಿದ್ದು ಜಾಸ್ಮಿನ್ ಹೋಮ್ ಸ್ಟೇಯಲ್ಲಿ. ಇಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆಯೇ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ನಾವು ಡಾರ್ಜಿಲಿಂಗ್ ರೀಚ್ ಆಗುವಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು. ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಗೂಮ್ ಮೊನಾಸ್ಟ್ರಿ ಹೋಗಿ ಅದಾದಮೇಲೆ ನಾವು ಡಾಲಿ ಮೊನಾಸ್ಟ್ರಿಗೆ ಬಂದ್ವಿ. ಇದು ಒನ್ ಆಫ್ ದ ಫೇಮಸ್ ಬುದ್ಧಿಸ್ಟ್ ಮೊನಾಸ್ಟ್ರೀಸ್. ಇಲ್ಲಿ ಬುದ್ಧ ಪೇಂಟಿಂಗ್ಸ್ ಇದೆ, ಮ್ಯೂಸಿಯಮ್ಸ್, ದೊಡ್ಡ ದೊಡ್ಡ ಪ್ರೇಯರ್ ಹಾಲ್ಸ್, ಕಲರ್ಫುಲ್ ಫ್ಲಾಗ್ಸ್, ಫ್ಲವರ್ ಗಾರ್ಡನ್, ಹಾಗೆಯೇ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ.
ಇನ್ನು ಡಾರ್ಜಿಲಿಂಗ್ ಬಂದು ಶಾಪಿಂಗ್ ಮಾಡದೆ ಹೋಗೋಕ್ಕಾಗುತ್ತಾ? ಸೊ ನಾವು ಡಾರ್ಜಿಲಿಂಗ್ನ ಫೇಮಸ್ ಮಾಲ್ ರೋಡ್ ಬಂದಿದ್ದೀವಿ. ಇಲ್ಲಿ ಶಾಲ್, ಸ್ವೆಟರ್ಸ್, ಗಿಫ್ಟ್ಸ್ ಎಲ್ಲನೂ ಕಡಿಮೆ ರೇಂಜಿಗೆ ಸಿಗುತ್ತೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಗ್ಲೆನರಿಸ್ ಕೆಫೆ ಸಿಗುತ್ತೆ. ಮಿಸ್ ಮಾಡದೆ ಪ್ಲೇಸ್ನ ವಿಸಿಟ್ ಮಾಡಿ. ಆ್ಯಂಡ್ ನಾವು ನನ್ನ ಫ್ರೆಂಡ್ ಬರ್ಡೇನ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇವತ್ತಿನ ಡಾರ್ಜಿಲಿಂಗ್ ಟ್ರಿಪ್ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಹೊಸ ಹೊಸ ಪ್ಲೇಸಸ್ ಮತ್ತು ಡಾರ್ಜಿಲಿಂಗಿಂದ ನೇಪಾಲ್ಗೆ ನೀವು ಹೇಗೆ ಹೋಗ್ಬೋದು, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವುದೆಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು, ಹಾಗೆ ಮಿನಿ ಪಹಲ್ಗಾಮ್ ಅಂತ ಯಾವ ಊರನ್ನ ಕರೀತಾರೆ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಹರೇ ಕೃಷ್ಣ.